ಮೂರನೇ ಕಾರ್ಯಕ್ರಮ ಇದು. ಬೀದರ್ ನಗರದಲ್ಲಿ ಪ್ರತಿ ತಿಂಗಳು ಓಣಿಯಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಏನು ಬಸವ ಜ್ಯೋತಿ ಕಾರ್ಯಕ್ರಮ? ನಾವು 30 ವರ್ಷದಿಂದ 20 ವರ್ಷದಿಂದ ಈ ಒಂದು ರಾಷ್ಟ್ರೀಯ ಬಸವದಳ ಬಸವ ತತ್ವದ ಅಡಿಯಲ್ಲಿ ಬೆಳೆದು ಬಂದು ನಿರಂತರವಾಗಿ ತತ್ವವನ್ನು ಅನುಸರಿಸುವ ಒಂದು ಪ್ರಯತ್ನದಲ್ಲಿ ಇಲ್ಲಿವರೆಗೂ ಇದ್ದೇವೆ. ಆದರೆ ಕೆಲವರು ಆ ಒಂದು ದಾರಿಯಲ್ಲಿ ಬರದೇ ಇರೋರು, ಅದರ ಬಗ್ಗೆ ಗೊತ್ತಿಲ್ಲಾರ್ದವರು, ಹಾಗಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಓಣಿಯ ಮುಖಾಂತರ ಎಲ್ಲರಿಗೂ ಒಂದು ಪ್ರಚಾರ ಪ್ರಸಾರ ಆಗಲಿ ಅಂತ. ಬಸವ ಜ್ಯೋತಿ ಅಂದ್ರೇನು? ಬಸವ ಅಂದ್ರೆ ಒಂದು ಬೆಳಕು, ಜ್ಯೋತಿ ಅಂದ್ರೆ ಬೆಳಕು. ಏನ್ರಿ ಮನೆಗೆ ನಮ್ಮ ಮನೆಗೆ ಬೆಳಕು ಇಲ್ಲೇನೋ, ಮನ ಲೈಟ್ ಅವ, ಇನ್ವರ್ಟರ್ ಹಾಕ್ಕೊಂಡು ಕರೆಂಟ್ ಹೋದ್ರು ಅಂತ. ಆಗ ಯಾವ ಬೆಳಕು ಬೇಕು? ನಮಗ ಒಂದು ಜ್ಞಾನದ ಬೆಳಕು ಬೇಕು. ಎಂಥದ್ದು ಜ್ಞಾನದ ಬೆಳಕು ಬೇಕು? ಇವತ್ತ ಎಲ್ಲರ ಹತ್ರ ದುಡ್ಡು ಅದಾವ, ಒಳ್ಳೆ ಸಂಸ್ಕಾರ ಅದ, ಹಾಗಾಗಿ ಯಾವ ರೀತಿಯಿಂದ ಕೊರತೆ ಇಲ್ಲ. ಇವತ್ತು ಎಷ್ಟು ನೋಡ್ರಿ ನೀವು, ಪಕ್ಕದ ಮನೆಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಯಾರಾದ್ರೂ ಲೈಫಲ್ಲಿ ಅವರು ಭಾಳ ಬ್ಯುಸಿ ಆಗಿದ್ದಾರೆ. ಏನು ಈ ಬಸವ ಜ್ಯೋತಿ ಕಾರ್ಯಕ್ರಮದಿಂದ ಅಂದ್ರೆ, ಒಂದು ಬ್ಯಾಟ್ರಿ ಮೊಬೈಲ್ ಇತ್ತಲ್ಲ, ಅದಕ್ಕೊಂದು ಚಾರ್ಜ್ ಮಾಡಿದಂಗ ಮತ್ತೆ ಇಡೀ ಒಂದು ವರ್ಷ ಆ ಒಂದು ತರಂಗಗಳು ಇಷ್ಟೊತ್ತು ಪ್ರಾರ್ಥನೆ ಮಾಡಿದ್ವಿ ನಾವು. ಪ್ರಾರ್ಥನೆ ಮಾಡಬೇಕಾದಾಗ ತಾವು ಯಾರೇ ಇರಲಿ, ಎಲ್ಲಿಂದೇ ಬರಲಿ, ನಾವೇನು ಮಾಡ್ತೀವಿ, ನಮ್ಮ ಒಂದು ವಿಚಾರಗಳನ್ನು, ನೆಗೆಟಿವ್ ಥಾಟ್ಸ್ಗಳನ್ನು ನಾವು ಹೊರಗಡೆ ಬಿಟ್ಟು ಮನೆಯಲ್ಲಿ ಪ್ರವೇಶ ಮಾಡ್ತೀವಿ. ಅಲ್ಲಿ ಮನೆಯಲ್ಲಿ ಪ್ರವೇಶ ಮಾಡಿದಾಗ ಏನು ಕಾಣಿಸ್ತದೆ ನಮಗಂದ್ರೆ, ಬಸವಣ್ಣರೊಂದು ಭಾವಚಿತ್ರ, ಮಂತ್ರ ಪಠಣ ಕೇಳಿಸ್ತಾ ಇದೆ, ಎಲ್ಲರ ಮನೆ ಹಣ್ಣಿನಲ್ಲಿ ವಿಭೂತಿ. ಆವಾಗ ಏನಾಗ್ತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಒಂದು ನಕಾರಾತ್ಮಕ ಚಿಂತನೆಗಳೆಲ್ಲ ಸಕಾರಾತ್ಮಕ ಆಗಿ ಅಲ್ಲಿ ಪರಿವರ್ತನೆ ಆಗ್ಬಿಡ್ತಾವೆ. ಆ ಒಂದು ಮನೆಯಲ್ಲಿ ಆ ಕಾರ್ಯಕ್ರಮ ಇದ್ದಾಗ ಆ ಒಂದು ತರಂಗಗಳು ಪಾಸಿಟಿವ್ ಎನರ್ಜಿ ಅಂದ್ರೆ, ಇದು ಹೋಲ್ ಸೋಲ್ನಲ್ಲಿ ಗೊತ್ತಿರಬೇಕಿದೆ ಎಲ್ಲರಿಗೂ. ಆ ಒಂದು ತರಂಗ ಮನುಷ್ಯನ ಒಂದು ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅದಂದ್ರೆ, ಇವತ್ತು ನಾವು ಸ್ಮಶಾನದ ಭಾಗದಿಂದ ಮುಂದೆ ಹೋಗಿ ಹಾಗೆ ಹೋಗ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ, ನಮಗೆಲ್ಲ ಸ್ವಲ್ಪ ಭಯ ಬರ್ತದೆ. ಸ್ಮಶಾನ ನೋಡಿದ ತಕ್ಷಣನೇ ಮನಸ್ಸಿಗೆ ಭಯ ಅನಿಸ್ತದೆ. ಯಾಕಂದ್ರೆ ನಮ್ಮ ಸಡನ್ಲಿ ನಾವು ವಿಚಾರ ಏನು ಮಾಡ್ತೀವಿ ಅಂದ್ರೆ, ಓ ಇದು ಸ್ಮಶಾನ ಅದ ಇಲ್ಲಿ, ಅದು ನಮಗೆ ನಮ್ಗೆ ಬಂದಿರ್ತದೆ. ಅದೇ ಒಂದು ಗುಡಿ, ಒಂದು ಚರ್ಚ್, ಒಂದು ಮಸೀದಿ ಮುಂದೆ ಹೋಗುವಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ಬರ್ತದೆ. ಯಾಕಂದ್ರೆ ನಾವು ಒಳಗೆ ಹೋಗ್ಬೇಕಾದಾಗ ಅವನ್ನೆಲ್ಲ ಬಿಟ್ಟು ಹೋಗಿರ್ತೀವಿ. ಹಾಗಾಗಿ ಇದು ತಂದೆ ಏನೋ ನಮ್ಮದು ಧರ್ಮ ಯಾವುದು, ಲಿಂಗಾಯತ ಧರ್ಮದ ಅಪ್ಪ ಗುರು ಬಸವಣ್ಣನವರು. ನಾವು ಅಪ್ಪ ಎನ್ನಬೇಕು, ಹೌದಲ್ಲ? ನಾವಿವತ್ತು ಸಾವಿರಾರು ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾ ಇದೀವಿ, ಮಾಡ್ಕೋತಾ ಹೋಗ್ತಾ ಇದೀವಿ. ಆದರೂ ಹೆತ್ತ ತಂದೆನೇ ಅಂತೀವಲ್ಲ ನಾವು. ಇವತ್ತು ಎಷ್ಟೆಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳವ, ಎಲ್ಲೆಲ್ಲೋ ಹೋಗೋಗಿ ಬರ್ತೀವಿ. ಆದ್ರೂ ಮತ್ತೆ ನಾವು ತಿರುಗಿ ಮತ್ತೆ ಮನೆಗೆ ಬರಲೇಬೇಕಲ್ಲ. ಯಾವುದು ಮನೆಯದು? ಇದು ನಮ್ಮ ಲಿಂಗಾಯತ ಧರ್ಮ ಅನ್ನೋ ಒಂದು ಮನೆಯಲ್ಲಿ ನಾವು ಬರಲೇಬೇಕು. ಸತ್ತಾಗೂ ನಮ್ಗೆ ಆ ಒಂದು ಧರ್ಮ ಸಂಸ್ಕಾರನೇ ಆಗಲೇಬೇಕು. ಯಾವ ತಿಮ್ಮಪ್ಪನ ಥರ ಮಾಡಲ್ಲ, ಯಾವ ಒಂದು ಶಿವಡಿ ಸಾಯುವ ಥರ ಮಾಡಲ್ಲ. ಹಾಗಾಗಿ ಇನ್ನೊಂದು ದೇವರ ಹೇಳಿ ಇದು ಅಂತ ಅಲ್ಲ. ಆದರೂ ನಾವು ಹೊರಗಡೆ ಏನು ಮಾಡ್ರಿ ಬಿಡ್ರಿ, ಅದು ನಾವು ವರ್ಷಕ್ಕೊಂದು ಸರ್ತಿ ಅದು ಒಂದು ಬಸವ ಜ್ಯೋತಿ ಕಾರ್ಯಕ್ರಮ. ಅಪ್ಪಾಜಿಯವರು ಹೇಳ್ತಾ ಇದ್ರು, ಲಿಂಗಾನಂದ ಅಪ್ಪಾಜಿಯವರು, ಬಸವಣ್ಣನವರನ್ನು ನಂಬಿದವರು ಎಂದೂ ಕೆಟ್ಟಿಲ್ಲ, ಕೆಟ್ಟವರು ಎಂದು ನಂಬಲ್ಲ ಅಂತ. ಹಾಗಾಗಿ ಬಸವಣ್ಣನ ಒಂದು ಸತಿ ನಾವು ನಂಬಿ ನೋಡಿದಾಗ ಏನು ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತವ, ಆ ಒಂದು ಉದಾಹರಣೆಗೆ ಇವತ್ತು ಬಸವ ಜ್ಯೋತಿ ಕಾರ್ಯಕ್ರಮ. ನಿನ್ನೆ ನೋಡ್ರೆ ವಟ ಸಾವಿತ್ರಿ ಪೂಜೆ ಅಂತ ಯಾರ್ಯಾರು ಮಾಡಿರ್ಬೋದು ಯಾರ್ಯಾರ ವಟ ಸಾವಿತ್ರಿ ಅಂತ. ಯಾರು ಸಾವಿತ್ರಿ ಅಂದ್ರೆ ತನ್ನ ಗಂಡನ ಪ್ರಾಣ ಉಳಿಸ್ಕೊಂಡು ಬಂದ್ಲು ಅಂತ. ಅದು ಎಲ್ಲ ಪುರಾಣ ಕಥೆಗಳನ್ನು ಕಟ್ಕೊಂಡು ಇವತ್ತ ಏನು ಭವ್ಯವಾಗಿ ಅಲಂಕಾರ ಮಾಡ್ಕೊಂಡು ಗಿಡಕ್ಕೆ ಸುತ್ತಿದೆ. ಅದೇ ಆಲದ ಮರ ಒಣಗೋಯ್ತು ಅಂತಂದ್ರೆ ಅಲ್ಲಿ ಹೋಗಿ ಪೂಜೆ ಮಾಡ್ತಾರೇನ್ರಿ? ಯಾರ ಮಾಡಲ್ಲ. ಯಾಕ? ಆಯ್ತದ ದೇವರಿಲ್ಲ, ಮರ ಅಂದ್ಮೇಲೆ ಮಾಡಲೇಬೇಕಲ್ಲ. ಬತ್ತುವ ಜಲ ಒಣಗುವ ಮರ ನಿಮ್ಮ ನೆತ್ತ ಬಲ್ಲರು ಅಂತ ಕೇಳ್ತಾರೆ. ಅಂದ್ರೆ ಯಾವುದು ಪೂಜೆ ಮಾಡಬೇಕು, ಏನು ಮಾಡಬೇಕು ಅಂಬದು ಅರಿವು ಇಲ್ಲ. ಇವತ್ತು ನೋಡ್ರಿ IPL ಅಲ್ಲಿ 11 ಮಕ್ಕಳನ್ನ ತರ್ಕೊಂಡ್ರಿ ಇವತ್ತ. ಯಾಕೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿಲ್ಲ? ಅವ್ರ ಒಳ್ಳೆ ವಿದ್ಯಾಭ್ಯಾಸ ಇಲ್ಲ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ, ಮಕ್ಕಳ ಬುದ್ಧಿಮಟ್ಟ ನಮ್ಮ ಈಕ್ವಲ್ ಆಗ್ತಾ ಇದೆ. ನಿನಗೇನು ಗೊತ್ತಾಗಲ್ಲಮ್ಮ ಬಿಡು, ಹೊರ ಹೆಂಗೋದು ನಿಮ್ಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಈ ಒಂದು ಪ್ರಶ್ನೆ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲದ. ತಂದೆ ತಾಯಿಗೆ ನಿಮಗೇನು ತಿಳಿಯಲ್ಲ, ನೀವು ಸುಮ್ಮನೆ ಕೊಡ್ರಿ, ನಿಮಗೇನು ತಿಳಿಯಲ್ಲ ಅಂತ ಇದೆ. ಯಾಕಂದ್ರೆ ಅಲ್ಲಿ ಭಯ ಕಮ್ಮಿ ಆಗಿದೆ. ಹಾಗೆ ಸೇಮ್ ಧರ್ಮದಲ್ಲಿ ಕೂಡ ನಮ್ಮ ಬಸವಣ್ಣವರು ಭಾಳ ಸಾತ್ವಿಕ ಅವರು. ಯಾಕಂದ್ರೆ ಅವ್ರು ಭಯನೇ ಇಲ್ಲ. ಅಂಬಾಬಾಯಿ ನೋಡೋದು ಭಯ ಪಡ್ತಾರಲ್ಲ, ಹಂಗ ಬಸವಣ್ಣ ನೋಡ್ರಿ ಯಾರು ಭಯ ಪಡಲ್ಲ. ಹಾಗಾಗಿ ಮಕ್ಕಳಿಗೆ ಯಾವುದೋ ಒಂದು ಮನೆಯಲ್ಲಿ ಧರ್ಮದ ವಾತಾವರಣ ಬೇಕು, ಭಯ ಭಕ್ತಿ ಬೇಕು. ಇವತ್ತು ಹಿರಿಯರು ಬಂದ ತಕ್ಷಣ ಎತ್ತು ನಿಂದ್ರಲ್ಲ, ಯಾರು ಎತ್ತು ಕೂಡಲ್ಲ, ತಾವು ಸರ್ದು ಕೂಡ್ರಿ ಅಂತ ಯಾರು ಹೇಳಲ್ಲ ಮಕ್ಕಳು. ನೋಡ್ರಿ ನೀವು ಎಲ್ಲ ಸಣ್ಣ ವಿಚಾರಗಳನ್ನ ಮನೆಯಲ್ಲಿ ಅಬ್ಸರ್ವ್ ಮಾಡ್ಬೇಕು. ಈ ಒಂದು ತತ್ವದ ಒಂದು ತಿದ್ದುಪಡಿನೇ ಈ ಒಂದು ತತ್ವ ಕಲಿಸತ್ತೆ ಈ ಒಂದು ಬಸವ ಜ್ಯೋತಿ ಕಾರ್ಯಕ್ರಮ. ಯಾಕೆ ಮಾಡಿಸ್ಬೇಕಂದ್ರೆ, ಮನೆಯವರು ಎಲ್ಲರೂ ಕೂಡಿ ಒಂದು ಮಾಡುವಂಥ ಒಂದು ಕಾರ್ಯಕ್ರಮ. ನಮ್ಗೆ ಇಡೀ ವರ್ಷ ಇದು ಮತ್ತೆ ರೀಚಾರ್ಜ್ ಆಗ್ತದೆ. ಹಾಗಾಗಿ ಇವತ್ತು ಈ ಒಂದು ವೇದಿಕೆ ಮುಖಾಂತರ ಈ ಒಂದು ಕಾರ್ಯಕ್ರಮ ನೋಡಿ ತಮ್ಮ ಮನೆಯಲ್ಲಿ ಯಾರಾದರೂ ಇಟ್ಕೊಳ್ಳುವಂಥ ಒಂದು ಆಸೆ ಇದ್ದವರು ಕೂಡ ತಮ್ಮ ಹೆಸರು ಮಾತಾಜೋರ್ ಕಡೆ ಬರೆಸಬೇಕು. ಆ ಒಂದು ಈ ಓಣಿಯಲ್ಲಿ ಎಲ್ಲ ಹೊಸರು ಇದ್ದ ಸಲುವಾಗಿ ನಾನು ಈ ಒಂದು ವಿಚಾರ ಮೊದಲೇ ಹೇಳಿದೆ. ಈಗ ಮುಂದೆ ಒಂದು ಕಾರ್ಯಕ್ರಮ ಅಕ್ಕಮಾದೇವ ಸ್ವಾಮಿಯವರು ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾರೆ.